ಓಡೋಗ್ತಾ ಇದ್ದೆ ನಾನು. ಇವತ್ತು ಅಹಮದಾಬಾದಲ್ಲಿ ಇದ್ರು ಬೆಂಗಳೂರು ಅಂತಾನೆ ಅನಿಸ್ತಾ ಇದೆ ನನಗೆ. ನಿಮ್ಮನ್ನೆಲ್ಲ ನೋಡಿ ನಿಮ್ಮ ಕನ್ನಡದ ಮೇಲೆ ಆಸೆ ವಿಶ್ವಾಸ ಇರೋದು ನೋಡಿ ನನ್ನ ಹತ್ರ ಬಂದಿದ್ದು ತಪ್ಪಲ್ಲ ಬೇಡಪ್ಪ, ಇಲ್ಲಿ ಬಂದಿದ್ದು ಒಳ್ಳೇದಾಯಿತು ಅಂತ ಅನಿಸ್ತು. ಐ ಆಮ್ ರಿಯಲಿ ಹ್ಯಾಪಿ ದಟ್ ಇನ್ ಅಹಮದಾಬಾದ್ ಯು ಆರ್ ಶೋಯಿಂಗ್ ಸೋ ಮಚ್ ಆಫ್ ಲವ್ ಆ್ಯಂಡ್ ಅಫೆಕ್ಷನ್ ಟು ಆರ್ ಲ್ಯಾಂಗ್ವೇಜ್. ನಾನು ಒಂದು ಗಮನಿಸಿದ್ದೇನು ಅಂತಂದರೆ, ವಿದೇಶಕ್ಕೆ ಹೋದಾಗ ಮುಂಚೆ ಆಗಿರೋ ಒಂದು 15 ವರ್ಷ ಹಿಂದ್ಗಡೆ ನಮ್ಮ ಬಣ್ಣದ ಜನ ನೋಡ್ರೆ ಹೋಗಿ ಮಾತಾಡಿಸ್ತಿದ್ವಿ. ಈಗ ಒಂದು 5 ವರ್ಷದಿಂದ ನಮ್ಮ ಬಣ್ಣ ನೋಡಿದ್ರೆ ನಾವು ಅಷ್ಟು ಮಾತಾಡೋಕ್ಕೆ ಹೋಗಲ್ಲ. ಆದರೆ ಅವ್ರೇನಾದ್ರು ಅಪ್ಪಿತಪ್ಪಿ ಕನ್ನಡದಲ್ಲಿ ಏನಾದ್ರು ಮಾತಾಡ್ಬಿಟ್ರೆ ಓಡೋಗಿ ಮಾತಾಡ್ತೀವಿ. ಅವರು ಓ ನೀವು ನಮ್ಮೂರವರ ಎಲ್ಲಿಂದ ಬಂದಿರಿ, ಏನು ಬಂದಿದ್ದೀರಿ ಅಂತ. ಇದೇ ನಮ್ಮ ನಾಲ್ಗೆಯ ವಿಶಿಷ್ಟತೆ, ನಮ್ಮ ಭಾಷೆಯ ವಿಶಿಷ್ಟತೆ. ಜಾತಿ ಒಂದು ಮಾಡಲ್ಲ, ಧರ್ಮ ಒಂದು ಮಾಡಲ್ಲ. ಈ ಭಾಷೆ ಒಂದು ನಮ್ಮನ್ನ ಎಲ್ಲಿದ್ದರೂ ಪ್ರಪಂಚದಲ್ಲಿ ಒಬ್ರನ್ನೊಬ್ಬರನ್ನ ಗುರುತಿಸಿ ಒಬ್ರನ್ನೊಬ್ಬರು ವಿಶ್ವಾಸ ತರ್ತೀವಿ ನಾವು. ನನ್ನ ಪ್ರಕಾರ ಅದೇ ನನಗೆ ತುಂಬ ಖುಷಿ ಕೊಟ್ಟಿದ್ದು. ಇಲ್ಲಿ ಬಂದು ಗುಜರಾತಿ ಅರ್ಥ ಆಗಲ್ಲ ನನಗೆ, ಬಟ್ ನೀವು ಕನ್ನಡ ಮಾತಾಡಿದ ತಕ್ಷಣ ಏನೋ ನಾನು ಸೇಫ್ ಆಗಿದ್ದೀನಪ್ಪ ನಿಮ್ಮೆಲ್ಲದ್ರೂ ಅಂತ ಅನಿಸುತ್ತೆ. Once again, I reiterate that I am extremely happy to be a part of this celebrations of Rajyotsava. This is the time that we should remember the people who united us way back in the year 56. We should remember the Ekikaran movement which united us and made us the state of Mysore. We should at this time remember Alur Venkatrao, who gave us this flag in the year 1965, and we were named in the year 1973 as Karnataka. We have survived, not only survived, we have thrived since 1956, for which all of us should be extremely proud. It makes us feel extremely proud that we are probably one of the best developed states in the country, and we seem to be getting better and better. ನಮ್ಮವರು ನಮ್ಮ ರಾಜ್ಯ ಬಿಟ್ಟು ಆಚೆ ಬಂದು ಈ ಮಟ್ಟಕ್ಕೆ ಉನ್ನತಿ ಪಡೆದಿದ್ದಾರೆ ಅಂತಂದರೆ ಅದು ಮತ್ತೊಂದು ಹೆಮ್ಮೆ ವಿಚಾರ. ನಮ್ಮ ಭಾಷೆಯ ಅದೊಂದು ಅಕ್ನಾಲೇಜ್ಮೆಂಟ್, ನಾವು ಎಷ್ಟು ಕಲ್ಚರ್ ಇದೆ ನಮ್ಮಲ್ಲಿ ಎಷ್ಟು ಒಳ್ಳೆತನ ಇದೆ ಅಂತ. I am extremely once again happy to be with you. I wish all of you the very best that life has to offer. Thank you.